ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಮದುವೆಯಾಗುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಲೇಬೇಕಾದ ವಿಷಯಗಳು ಈ ವಿಡಿಯೋ ಸಿರೀಸ್ನ ಇವತ್ತಿನ ಪಾರ್ಟ್ನಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ಟಾಪಿಕ್ಕಿನ ಮೇಲೆ ಡಿಸ್ಕಸ್ ಮಾಡುವರಿದ್ದೇವೆ. ಆ ಟಾಪಿಕ್ ಯಾವುದಪ್ಪ ಅಂತಂದರೆ ಡೂ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬಿಫೋರ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಮಾಡುವುದಕ್ಕಿಂತ ಮುಂಚೆ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡಿ ಎಂಬ ಟಾಪಿಕ್ಕಿನ ಮೇಲೆ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇರುವೆ. ಇದು ದಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ ಆಗಿದೆ. ನೀವು ಮದುವೆಯಾಗುವುದಕ್ಕಿಂತ ಮುಂಚೆ ಫೈನಾನ್ಸಿನ ಮೇಲೆ ಸ್ವಲ್ಪನಾದರೂ ಯೋಚನೆ ಮಾಡಲೇಬೇಕು, ಫೈನಾನ್ಸನ್ನು ಅರ್ಥ ಮಾಡ್ಕೋಬೇಕು, ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡಲೇಬೇಕು. ಅದಾದ ನಂತರ ನೀವು ಮದುವೆ ಮಾಡ್ಕೋಬೇಕು, ಮ್ಯಾರೇಜ್ ಪ್ಲ್ಯಾನಿಂಗ್ ಮಾಡಬೇಕು, ಅದಾದ ನಂತರ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಬೇಕು. ಬಟ್ ಭಾರತದಲ್ಲಿ ಏನಾಗಿದೆ ಅಂತಂದರೆ ಮೆಜಾರಿಟಿ ಆಫ್ ಜನ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡೋದೇ ಇಲ್ಲ. ಅವರು ಮದುವೆಗೂ ಮುಂಚೆ ಕೂಡ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಲ್ಲ, ಮತ್ತು ಮದುವೆ ಆದ ಮೇಲೂ ಕೂಡ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಲ್ಲ. ಅವರೇನು ಮಾಡ್ತಾರೆ, ಸೀದಾ ಮದುವೆ ಆಗಿಬಿಟ್ಟು 2-3 ಮಕ್ಕಳನ್ನು ಮಾಡ್ತಾರೆ. ಈ 2-3 ಮಕ್ಕಳಾದ ನಂತರ ಹಣಕ್ಕಾಗಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ. ಹಣಕ್ಕಾಗಿ ಸಾಯೋ ತನಕ ಕೂಡ ಒದ್ದಾಡ್ತಾರೆ, ಸಾಯೋ ತನಕ ಕೂಡ ಹಗಲು ರಾತ್ರಿ ದುಡಿತಾರೆ. ಸೊ ಇದರಿಂದ ಏನಾಗುತ್ತೆ, ಹಣದ ಕೊರತೆಯಿಂದ ಮನೆಯಲ್ಲಿ ಮಹಾಯುದ್ಧ ಶುರುವಾಗುತ್ತೆ. ಯಾವಾಗ ಹಣದ ಸಮಸ್ಯೆ ಮನೆಯಲ್ಲಿ ಸೇರುತ್ತೋ ಆವಾಗ ಎಲ್ಲರ ನೆಮ್ಮದಿ ಕೂಡ ಹಾಳಾಗೋಗುತ್ತೆ, ಸಂಸಾರ ನರಕ ಆಗುತ್ತೆ, ನೆಮ್ಮದಿ ಅನ್ನೋದು ಮಣ್ಣು ಪಾಲಾಗತ್ತೆ. ಈ ದುಡ್ಡಿನ ಸಮಸ್ಯೆ ಏನಿದೆಯಲ್ಲ, ದುಡ್ಡಿನ ಕೊರತೆ ಏನಿದೆಯಲ್ಲ, ಇದು ತುಂಬಾ ಒಂದು ಕೆಟ್ಟ ಒಂದು ಸಮಸ್ಯೆಯಾಗಿದೆ. ಬಡತನ ಅನ್ನೋದೊಂದು ದೊಡ್ಡ ಶಾಪ ಆಗಿದೆ. ಸೊ ಯಾವಾಗ ನಿಮಗೆ ಈ ದುಡ್ಡಿನ ಸಮಸ್ಯೆ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೋ, ಮನೆಯಲ್ಲಿ ಹಣದ ಕೊರತೆಯಿಂದ ಜಗಳಗಳು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆಯೋ, ಮನೆಯಲ್ಲೇ ಮಹಾಭಾರತ ಸ್ಟಾರ್ಟ್ ಆಗುತ್ತೆ, ರಾಮಾಯಣ ಕೂಡ ಆಗತ್ತೆ. ಸೊ ಇದರಲ್ಲಿ ನಿಮ್ಮ ಮಾನಸಿಕ ನೆಮ್ಮದಿ ಆಯಿತು, ನಿಮ್ಮ ಸಂಸಾರದಲ್ಲಿರುವ ಒಗ್ಗಟ್ಟಾಯಿತು, ಪ್ರೀತಿ ಆಯಿತು, ವಿಶ್ವಾಸ ಆಯಿತು, ಇನ್ನು ನಿಮ್ಮ ಲೈಫ್ ಪಾರ್ಟ್ನರ್ನ ಮೇಲಿನ ನಂಬಿಕೆ ಆಯಿತು, ನಿಮ್ಮ ಮಕ್ಕಳು ನಿಮ್ಮ ಮೇಲೆ ಇಟ್ಟಿರುವ ಒಂದು ಪ್ರೀತಿ ನಂಬಿಕೆ ಆಯಿತು, ಎಲ್ಲವೂ ಕೂಡ ನುಚ್ಚು ನೂರಾಗಿ ಹೋಗುತ್ತೆ. ಸೊ ದುಡ್ಡೇ ದೊಡ್ಡಪ್ಪ, ದುಡ್ಡು ಕಂಪಲ್ಸರಿಯಾಗಿ ಬೇಕೇ ಬೇಕು. ನಿಮ್ಮ ಹತ್ರ ಎಷ್ಟು ಜಾಸ್ತಿ ದುಡ್ಡು ಇರುತ್ತೋ ಅಷ್ಟು ನೀವು ಸೇಫ್ ಆಗಿರ್ತೀರ, ಸೆಕ್ಯೂರ್ ಆಗಿರ್ತೀರ, ಸಕ್ಸಸ್ಫುಲ್ ಆಗಿರ್ತೀರ, ಹ್ಯಾಪಿ ಆಗಿರ್ತೀರ, ಹೆಲ್ದಿ ಆಗಿರ್ತೀರ. ಅದಕ್ಕಾಗಿ ದುಡ್ಡು ಇಂಪಾರ್ಟೆಂಟ್ ಆಗಿದೆ, ದುಡ್ಡು ಬೇಕೇ ಬೇಕು. ಬಟ್ ಭಾರತದಲ್ಲಿ ಜನ ಹೆಂಗಾಗಿದ್ದಾರೆ ಅಂತಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡೋ ಗೋಜಿಗೆನೇ ಹೋಗಲ್ಲ. ಇದರ ಬಗ್ಗೆ ಅವರು ತಪ್ಪಿಯೂ ಕೂಡ ಯೋಚನೆ ಮಾಡಲ್ಲ. ಸೀದಾ ಮದುವೆ ಆಗಿಬಿಟ್ಟು ಮಕ್ಕಳನ್ನು ಮಾಡೋದು, ತಾವು ಕೂಡ ಹಾಳಾಗೋದಲ್ಲದೆ ಮಕ್ಕಳ ಜೀವನ ಕೂಡ ಹಾಳು ಮಾಡಿಬಿಡೋದು, ಹೀಗೆ ಮಾಡ್ತಾರೆ. ಸೊ ಈ ಕಾಲೇಜ್ ಹುಡುಗರು ಮುಂಚೆಯಿಂದನೂ ಕೂಡ, ನಾನು 1947 ಅಲ್ಲ, ಸಾವಿರಾರು ವರ್ಷಗಳಿಂದಲೇ ಹೇಳ್ತಾ ಇರುವೆ, ಜನ ಎಜುಕೇಷನ್ಗೆ ಇಂಪಾರ್ಟೆನ್ಸನ್ನು ಕೊಡೋದ್ರ ಬದಲು ಎಂಟರ್ಟೈನ್ಮೆಂಟಿಗೆ ಕೊಡ್ತಾ ಇದ್ದಾರೆ, ಜಾತಿ ಧರ್ಮ ವಿವಾದಗಳಿಗೆ ಕೊಡ್ತಾ ಇದ್ದಾರೆ, ಭಾಷೆ ವಿವಾದಗಳಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ಬಟ್ ಇವರು ಯಾವತ್ತೂ ಕೂಡ ತಮ್ಮ ಲೈಫಿನ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಚಟಕ್ಕೆ ಬಿದ್ದೆ, ಸಿನಿಮಾ ನೋಡಿದೆ, ಜೂಜಾಡಿದೆ, ಇಲ್ಲ ಆಲ್ಕೋಹಾಲ್ ಕುಡ್ದೆ, ಅದನ್ನು ತಿಂದೆ, ಇದನ್ನು ತಿಂದೆ, ಇವ್ರ ಜೊತೆಗೆ ಜಗಳ ಆಡಿದೆ, ಇಲ್ಲಿ ಜೈ ಅನ್ನಕ್ಕೆ ಹೋದೆ, ಅವ್ರ ಧರ್ಮವನ್ನು ಕೆಡ್ಸಕ್ಕೆ ಹೋದೆ, ಇವರ ಜಾತಿಗೆ ಹೆರಾಜ್ ಮಾಡೋಕ್ಕೆ ಹೋದೆ, ಬರೀ ಇಂಥವುಗಳೇ. ಯಾರು ಇಂಥಗಳಲ್ಲಿ ಬಿದ್ದಿರ್ತಾರಲ್ಲ ಇವ್ರ ಹತ್ರ ದುಡ್ಡು ಯಾವತ್ತೂ ಬರಲ್ಲ, ಬಂದರೂ ಕೂಡ ನಿಲ್ಲಲ್ಲ. ಎಷ್ಟೇ ಖಾನ್ದಾನಿ ಆಸ್ತಿ ಇದ್ದರೂ ಕೂಡ ಹಾಳಾಗಿ ಹೋಗುತ್ತೆ. ಯಾಕಂದರೆ ಹೆಣ್ಮಕ್ಕಳ ಶಾಪ ಕೂಡ ಒಳ್ಳೆಯದಲ್ಲ, ಬಡವರ ಶಾಪ ಕೂಡ ಒಳ್ಳೆಯದಲ್ಲ. ಸೊ ಇವರನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಇವ್ರು ಯಾರ ಮೇಲೆ ಈ ರೀತಿ ಧಮಕಿಗಳನ್ನು ಹಾಕ್ತಾ ಇರ್ತಾರೆ, ಯಾರು ಬಡವರು ಇರ್ತಾರೋ, ಯಾರು ಹೆಣ್ಮಕ್ಳು ಇರ್ತಾರೋ ಅಂಥವ್ರ ಮೇಲೇ ಇವರ ಅಟ್ಟಹಾಸ ನಡೆಯುತ್ತೆ. ಇವರು ಎಷ್ಟು ದುರ್ಬಲರಪ್ಪ ಅಂತಂದರೆ ತಮಗಿಂತ ಒಂದು ಪಟ್ಟು ಮೇಲೆ ಇರೋವರಿಗೆ ಅನ್ನೋ ಧೈರ್ಯ ಕೂಡ ಆಗಲ್ಲ, ಅಷ್ಟು ಷಂಡರು ಇವರು. ಇವ್ರು ಯಾವತ್ತೂ ಕೂಡ ಇವರಿಗಿಂತ ದುರ್ಬಲರ ಮೇಲೇ ದೌರ್ಜನ್ಯ ಮಾಡೋಕ್ಕೆ ಹೋಗ್ತಾರೆ, ಹೆಣ್ಮಕ್ಕಳ ಮೇಲೇ ಅತ್ಯಾಚಾರ ಮಾಡೋಕ್ಕೆ ಹೋಗ್ತಾರೆ. ಲಾಸ್ಟಿಗೆ ಹೆಂಗಾಗತ್ತೆ, ಹೆಣ್ಮಕ್ಕಳ ಶಾಪ ಒಳ್ಳೆಯದಲ್ಲ. ರಾವಣನ ಕೂಡ ಸರ್ವನಾಶ ಆಗ್ತಾನೆ, ದುರ್ಯೋಧನ ಕೂಡ ಸರ್ವನಾಶ ಆಗ್ತಾನೆ. ಹೆಣ್ಮಕ್ಕಳನ್ನು ಕೀಳಾಗಿ ನೋಡಿದ ಯಾವುದೇ ದೇವರು ಕೂಡ ಉಳಿದಿಲ್ಲ, ಧರ್ಮ ಕೂಡ ಉಳಿದಿಲ್ಲ, ಉಳಿಯೋದು ಇಲ್ಲ, ಜಾಸ್ತಿ ದಿನ ನಡೆಯಲ್ಲ. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು, ದುಡ್ಡು ಯಾಕೆ ಬರ್ತಾ ಇಲ್ಲ ಅಂದರೆ ನಮ್ಮ ಭಾರತದಲ್ಲಿ ಹೆಂಗಾಗಿದೆ, ಯುವಕರು ಡೈವರ್ಟ್ ಆಗಿದ್ದಾರೆ. ಬರೀ ನಾನು ಈಗಿರುವ ಯುವಕರ ಬಗ್ಗೆ ಹೇಳ್ತಾ ಇಲ್ಲ, ಈಗ ಸದ್ಯಕ್ಕೆ ಯಾರು ಮುದುಕರಾಗಿದ್ದಾರೋ ಇವರು ಕೂಡ ಒಂದು 30 ವರ್ಷ 50 ವರ್ಷ ಹಿಂದೆ ಹಿಂಗೆ ಹಾರಾಡ್ತಾ ಇದ್ರು. ಇವತ್ತು ಹೆಂಗೆ ಭಾಷೆ ವಿವಾದ, ಜಾತಿ ವಿವಾದ, ಧರ್ಮದ ವಿವಾದ, ಗಂಡ್ಮಕ್ಳ ಮೇಲೂ ಹೆಣ್ಮಕ್ಳು ಕೀಳು ಅನ್ನೋ ವಿವಾದ, ಬರೀ ಭೇದ ಭಾವ, ಎಲ್ಲದರಲ್ಲೂ ಪಾರ್ಶಿಯಾಲಿಟಿ, ಎಲ್ಲದರಲ್ಲೂ ಕೂಡ ಮೂರ್ಖತನ, ಎಲ್ಲದರಲ್ಲೂ ಕೂಡ ಮೂಢನಂಬಿಕೆಗಳು, ಎಲ್ಲದರಲ್ಲಿಯೂ ಕೂಡ ಮೂರ್ಖತನಗಳು. ಇವತ್ತಿನ ಏನು ಯಂಗ್ ಜನ್ರೇಷನ್ನಲ್ಲಿ ಮೆಜಾರಿಟಿ ಆಫ್ ಜನ ಮಾಡ್ತಾ ಇದ್ದಾರೆ ಯುವಕರು. ಈಗ ಸದ್ಯಕ್ಕಿರೋ ಮುದುಕರು 30 ವರ್ಷ 50 ವರ್ಷ ಇದ್ದೇ ಮಾಡಿದ್ದಾರೆ ಹಿಂದ್ಗಡೆ, ಅದಕ್ಕಾಗಿಯೇ ಇವತ್ತು ಅನುಭವಿಸ್ತಾ ಇದ್ದಾರೆ. ಅವರು ಕೂಡ ಅನುಭವಿಸ್ತಾ ಇದ್ದಾರೆ, ಹಾಸ್ಪಿಟಲ್ ಬಿದ್ದಿದ್ದಾರೆ, ಅಲ್ಲಿ ಟ್ರೀಟ್ಮೆಂಟಿಗೆ ದುಡ್ಡಿಲ್ಲ. ಇವ್ರ ಮಕ್ಕಳಿಗೂ ಕೂಡ ಇದನ್ನೇ ಕಲಿಸಿದ್ದಾರೆ, ಇವರು ಕೂಡ ಏನು ದುಡ್ಡು ತಂದು ಹಾಕಲ್ಲ, ಇವರು ಬೀದಿ ಹೆಣಾನೆ, ಇವ್ರ ಮಕ್ಕಳು ಬೀದಿ ಹೆಣಾನೆ.
ಸೊ ಇದೇ ರೀತಿಯಾಗಿದೆ. ಅಂದರೆ ನಮ್ಮ ಭಾರತದಲ್ಲಿ ಏನಾಗಿದೆ, ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡಬೇಕು, ಅದನ್ನು ಮಾಡಲ್ಲ, ಕಲಿಬೇಕು ಕಲಿಯಲ್ಲ, ಗಳಿಸ್ಬೇಕು ಗಳಿಸಲ್ಲ, ಅದನ್ನು ಬಿಟ್ಟು ಅಡ್ಡದಾರಿಗಳನ್ನು ಹಿಡಿಯೋದು, ಟೈಮ್ ವೇಸ್ಟ್ ಮಾಡೋದು, ಚಟಕ್ಕೆ ಬೀಳೋದು, ಇಂತಹ ಫಾಲ್ತು ವಿಚಾರಗಳಲ್ಲೆಲ್ಲ ತಲೆ ಹಾಕಿ ತಲೆ ಹಾಳು ಮಾಡ್ಕೊಂಡ್ಬಿಟ್ಟು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಂಡ್ಬಿಡೋದು. ಸೊ ಹಿಂಗಿದ್ದಾಗ ದುಡ್ಡು ಎಲ್ಲಿಂದ ಬರುತ್ತೆ? ಸೊ ಇದನ್ನೆಲ್ಲ ಇವರು ಮದುವೆ ಆಗೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಬಟ್ ಇದನ್ನು ಯೋಚನೆನೇ ಮಾಡಲ್ಲ. ಹಾಗೆ ಸೀದಾ ಮದುವೆ ಆಗಿಬಿಟ್ಟು 2-3 ಮಕ್ಕಳನ್ನು ಮಾಡ್ಕೊಂಡ್ಬಿಟ್ಟು ಇಡೀ ಸಂಸಾರವನ್ನು ನರಕ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ದುಡಿಯೋ ಟೈಮಲ್ಲಿ ದುಡಿಯಲ್ಲ, ಮಕ್ಕಳು ಮಾಡೋ ಟೈಮಲ್ಲಿ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರೆ, ಈ ರೀತಿ ಉಲ್ಟಾ ಪಲ್ಟಾ ಮಾಡ್ತಾರೆ. ಸೊ ನಿಮ್ಮೊಂದಿಗೆ ಈ ಒಂದು ಕೆಟ್ಟ ಸ್ಥಿತಿ ಆಗಬಾರ್ದಂತಂದರೆ, ನಿಮ್ಮ ಜೀವನ, ನಿಮ್ಮ ಮುಂದೆ ಹುಟ್ಟುವ ಮಕ್ಕಳ ಜೀವನ ಮತ್ತು ನಿಮ್ಮ ಇಡೀ ಖಾನ್ದಾನು ಹಾಳಾಗಬಾರ್ದಂತಂದರೆ ನೀವೇನು ಮಾಡಬೇಕು? ಸರಿಯಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡಲೇಬೇಕು. ಮದುವೆಗೂ ಮುಂಚೆ ಇದರ ಬಗ್ಗೆ ಯೋಚನೆ ಮಾಡಲೇಬೇಕು. ಸೊ ಈ ಫೈನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ನೀವು ಏನು ಯೋಚನೆ ಮಾಡಬೇಕಪ್ಪ ಅಂತಂದರೆ, ಮುಖ್ಯವಾಗಿ ಹೌ ಟು ಅರ್ನ್ ಮೋರ್, ಹೆಂಗೆ ಜಾಸ್ತಿ ಹಣವನ್ನು ಗಳಿಸೋದು. ಹಣ ಜಾಸ್ತಿ ಗಳಿಸ್ಬೇಕಂತಂದರೆ ಸ್ಕಿಲ್ಗಳನ್ನು ಕಲಿಬೇಕು. ಸಿಕ್ಕಾಪಟ್ಟೆ ಥರನಾದ ಸ್ಕಿಲ್ಗಳಿವೆ. ಫಾರ್ ಎಕ್ಸಾಂಪಲ್ಗಾಗಿ ವಿಡಿಯೋ ಎಡಿಟಿಂಗ್ ಇದೆ, ಯೂಟ್ಯೂಬ್ ಕ್ರಿಯೇಷನ್ ಇದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಿಂಗ್ ಇದೆ, ಮೊಬೈಲ್ ವಿಡಿಯೋ ಎಡಿಟಿಂಗ್ ಇದೆ, ಟೈಮ್ ಮ್ಯಾನೇಜ್ಮೆಂಟ್ ಇದೆ. ಈ ರೀತಿ ನೂರಾರು ಥರನಾದ ಸ್ಕಿಲ್ಸ್ಗಳಿವೆ. ಸೊ ನಿಮಗೆ ಯಾವ ಸ್ಕಿಲ್ಲನ್ನು ಕಲಿಬೇಕನ್ಸುತ್ತೋ ಆ ಸ್ಕಿಲ್ಲನ್ನು ನೀವು ಕಲಿತು ಜಾಸ್ತಿ ದುಡ್ಡನ್ನು ಗಳಿಸ್ಬೋದು. ನೀವು ಬಿಸ್ನೆಸ್ ಮಾಡ್ಬೋದು, ಇಲ್ಲ ಜಾಬ್ ಮಾಡ್ಬೋದು. ಜಾಬ್ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಜಾಬಿಗೆ ಸಂಬಂಧಪಟ್ಟಂಗೆ ಏನು ಬೇಕೋ ಅದನ್ನು ಕಲೀರಿ, ಅಲ್ಲಿ ಜಾಸ್ತಿ ಸಂಪಾದನೆ ಮಾಡಿ. ನೀವು ಫ್ರೀಲ್ಯಾನ್ಸಿಂಗಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ, ಜಾಸ್ತಿ ಹಣ ಸಂಪಾದನೆ ಮಾಡಿ. ಜಾಬ್ ಆದರೂ ಮಾಡಿ, ಬಿಸ್ನೆಸ್ ಆದರೂ ಮಾಡಿ, ಏನಾದರೂ ಮಾಡಿ, ಬಟ್ ನಿಮ್ಮ ಗೋಲ್ ಏನಿರಬೇಕು? ಹೌ ಟು ಅರ್ನ್ ಮೋರ್, ನಿಯತ್ತಾಗಿ ಜಾಸ್ತಿ ಹಣವನ್ನು ಸಂಪಾದಿಸೋದು ಹೇಗೆ. ಹೌ ಟು ಸೇವ್ ಮೋರ್, ಸಂಪಾದಿಸುವ ಹಣದಿಂದ ಜಾಸ್ತಿ ಉಳಿಸೋದು ಹೇಗೆ. ಎಲ್ಲವನ್ನ ಖರ್ಚು ಮಾಡೋದಲ್ಲ, ಎಲ್ಲವನ್ನ ಉಡಾಯಿಸೋದಲ್ಲ, ಸೇವಿಂಗ್ ಮಾಡೋದು ಹೆಂಗೆ. ಇದಾದ ನಂತರ ಈ ಹಣವನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಡಬಲ್ ಮಾಡೋದು ಹೆಂಗೆ, ಟಿಬಲ್ ಮಾಡೋದು ಹೆಂಗೆ ಎಂಬುದನ್ನೆಲ್ಲ ಕಲಿಬೇಕು. ನೆಕ್ಸ್ಟ್ ಇದರಲ್ಲಿ ನೀವು ಯಾವಾಗ ಇಷ್ಟ ಆಗಿಬಿಟ್ಟು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಿರೋ, ಫೈನಾನ್ಷಿಯಲ್ ಫ್ರೀಡಮನ್ನು ಫುಲ್ಲಿ ಸಾಧಿಸೋಕ್ಕಾಗದಿದ್ರು ಅಟ್ಲೀಸ್ಟ್ ನಿಮ್ಮನ್ನು ಮತ್ತು ನಿಮ್ಮ ಮನೆಯವರ ಮತ್ತು ನಿಮ್ಮ ಹೆಂಡತಿಯ ಜವಾಬ್ದಾರಿಯನ್ನು, ಖರ್ಚು ವೆಚ್ಚಗಳನ್ನು ನಿಭಾಯಿಸುವ ಮಟ್ಟಿಗಾದರೂ ಹಣವನ್ನು ಸಂಪಾದನೆ ಮಾಡ್ತಿರೋ, ಆವಾಗ ನೀವು ಮದುವೆ ಮಾಡುವ ಯೋಚನೆಯನ್ನು ಮಾಡಬೇಕು. ಆವಾಗ ನೀವು ಮ್ಯಾರೇಜ್ ಪ್ಲ್ಯಾನಿಂಗ್ ಮಾಡಬೇಕು. ಇಲ್ಲ ನಿಮ್ಮ ಲವರ್ ಇದ್ದಾಳೆ, ಗರ್ಲ್ ಫ್ರೆಂಡ್ ಇದ್ದಾಳೆ, ಇಲ್ಲ ನಿಮ್ಮ ಹೆಂಡತಿಗೆ ನೀವು ಮೊದಲೇ ಹೇಳಬೇಕು, ನೋಡು ನಾನು ಫೈನಾನ್ಷಿಯಲಿ ಇನ್ನೂ ಸ್ಟ್ರಾಂಗ್ ಆಗಿಲ್ಲ, ಸೊ ನಿನಗಿದಿಷ್ಟು ಸ್ಟ್ರಗಲ್ ಮಾಡೋಕ್ಕೆ ಇಷ್ಟ ಇದ್ದರೆ ನೀನು ಮದುವೆ ಆಗು, ಇಲ್ಲಾಂತಂದರೆ ಬೇಡ. ನೀವೊಂದು 2-3 ವರ್ಷ ಲೇಟಾಗಿ ಮದುವೆ ಆದರೂ ಕೂಡ ನಡೆಯುತ್ತೆ, ಏನು ಅರ್ಜೆಂಟ್ ಇಲ್ಲ. ಏನು 2-3 ವರ್ಷ ಲೇಟಾಗಿ ಮದುವೆ ಆದರೆ ನಿಮಗೇನು ಮಕ್ಕಳಾಗಲ್ಲ ಅನ್ನೋದೇನಿಲ್ಲ. ಸದ್ಯಕ್ಕೆ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಮುಂದುವರೆದಿದೆ, ಸರಿನಾ? ಈಗ ನೀವು ಬರೀ ಸ್ಪರ್ಮ್ ಡೊನೇಷನ್ ಮಾಡಿಬಿಟ್ಟು ಹೆಂಗೆ ಬೇಕಾದರೂ ಮಕ್ಕಳನ್ನು ಮಾಡ್ಬೋದು, ಅಷ್ಟು ಅಡ್ವಾನ್ಸ್ಡ್ ಆಗಿರುವ ಟೆಕ್ನಾಲಜಿ ಬಂದಿದೆ. ನೀವು ಪ್ರೆಗ್ನೆಂಟ್ ಆಗದೇ ಇದ್ದರೂ ಕೂಡ ತಾಯಿ ಆಗ್ಬೋದು. ಆ ರೀತಿಯಾದ ಅಡ್ವಾನ್ಸ್ಡ್ ಟೆಕ್ನಿಕ್ಗಳು ಕೂಡ ಬಂದಿವೆ, ಸಿಕ್ಕಾಪಟ್ಟೆ ಥರನಾದ ಟೆಕ್ನಿಕ್ಗಳು ಬಂದಿವೆ. ಸೊ ಅವೆಲ್ಲವೂ ಕೂಡ ಇವೆ. ಬಟ್ ನೀವು ಬೇಸಿಕ್ಕಾಗಿ ದುಡ್ಡು ಬೇಕು, ಎಲ್ಲದಕ್ಕೂ ಕೂಡ ದುಡ್ಡು ಬೇಕು. ಹುಟ್ಟೋಕ್ಕೂ ದುಡ್ಡು ಬೇಕು, ಸಾಯೋಕ್ಕೂ ದುಡ್ಡು ಬೇಕು, ಬದುಕೋಕ್ಕೂ ದುಡ್ಡು ಬೇಕು. ಸೊ ಅದಕ್ಕಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬೇಕು. ಸೊ ನೀವು ಮದುವೆಗೂ ಮುಂಚೆ ನಿಮ್ಮ ಭಾವಿ ಜೀವನ ಸಂಗಾತಿಯೊಂದಿಗೆ ಡಿಸ್ಕಸ್ ಮಾಡಬೇಕು. ನನ್ನ ಅರ್ನಿಂಗ್ ಇಷ್ಟಿದೆ, ನಾನು ಇಷ್ಟು ಸಂಪಾದನೆ ಮಾಡ್ತಾಯಿದ್ದೀನಿ, ಮುಂದೆ ನನ್ನ ಸಂಪಾದನೆ ಇಷ್ಟಾಗೋ ಚಾನ್ಸಸ್ ಇದೆ, ನಾನು ಈ ರೀತಿಯಾದ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀನಿ. ನಿಂದೇನಿದೆ? ನೀನು ಬರೀ ಹೌಸ್ ಮೇಕರ್ ಆಗಿ ಅಷ್ಟೇ ಇರ್ತೀಯಾ ಅಥವಾ ನೀನು ದುಡಿತೀಯಾ? ಈಗ ಸದ್ಯಕ್ಕೆ ಹೆಂಗಿದೆಪ್ಪ ಅಂತಂದರೆ ಗುರು, ಬರೀ ಒಬ್ಬರ ಜೀವನ ಸಂಪಾದನೆ ಸಾಕಾಗಲ್ಲ, ಬರೀ ಗಂಡ ದುಡಿದ್ರೆ ಸಾಕಾಗಲ್ಲ, ಹೆಂಡತಿ ಕೂಡ ಅವನೊಂದಿಗೆ ಸೇರಿ ದುಡಿಬೇಕಾಗತ್ತೆ. ಒಂದು ಬಿಸ್ನೆಸ್ ಇದ್ದರೆ ಬಿಸ್ನೆಸ್ಸಲ್ಲಿ ಹೋಗಿ ದುಡಿಬೇಕಾಗತ್ತೆ, ಜಾಬಲ್ಲಿದ್ದರೆ ಅಲ್ಲಿ ಏನಾದರೂ ಅವಳ ಎಜುಕೇಟೆಡ್ ಆಗಿದ್ದರೆ ಅಲ್ಲಿ ಹೋಗಿ ದುಡಿಬೇಕಾಗತ್ತೆ, ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಒಂದು ಅರ್ನಿಂಗ್ ಸೋರ್ಸನ್ನು ಹುಡ್ಕೋಬೇಕಾಗತ್ತೆ. ಸೊ ಈ ರೀತಿ ನೀವು ಇಬ್ಬರೂ ಸೇರಿ ದುಡಿತೀರಾ ಅಥವಾ ಒಬ್ಬರೇ ದುಡಿತೀರಾ? ಇದು ನೀವು ಡಿಸ್ಕಸ್ ಮಾಡಬೇಕು ಮದುವೆಗಿಂತಲೂ ಮುಂಚೆ. ಇದಾದ ನಂತರ ನಿಮ್ಮ ಜೀವನದಲ್ಲಿ ಏನೇನು ಫೈನಾನ್ಷಿಯಲ್ ಗೋಲ್ಸ್ಗಳಿವೆ, ಏನೇನೆಲ್ಲ ಖರೀದಿ ಮಾಡಬೇಕಂತ ಅಂದ್ಕೊಂಡಿದ್ದೀರಾ. ಅಂದರೆ ಮನೆ ಆಗಿರ್ಬೋದು, ಪ್ಲಾಟ್ ಆಗಿರ್ಬೋದು, ಜಮೀನಾಗಿರ್ಬೋದು, ಕಾರ್ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಅದೇನು ಬೇಕಾದರೂ ಆಗಿರಬಹುದು. ಸೊ ಏನೇನೆಲ್ಲ ಖರೀದಿ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಮತ್ತು ಏನೇನೆಲ್ಲ ಖರೀದಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀರಾ, ಅದು ಕೂಡ ಡಿಸ್ಕಷನ್ ಮಾಡಬೇಕು. ನೆಕ್ಸ್ಟು ಯಾವಾಗ ಖರೀದಿ ಮಾಡ್ತೀರಾ, ಹೆಂಗೆ ಖರೀದಿ ಮಾಡ್ತೀರಾ, ಸ್ವಂತ ದುಡ್ಡಲ್ಲಿ ಖರೀದಿ ಮಾಡ್ತೀರಾ, ಲೋನ್ ಮೇಲೆ ಖರೀದಿ ಮಾಡ್ತೀರಾ, ಹೆಂಗೆ ಖರೀದಿ ಮಾಡಿದರೆ ಬೆಟರು, ಅದಕ್ಕೆ ಹೆಂಗೆ ದುಡ್ಡು ಹೊಂದಿಸ್ತೀರಾ, ಇವೆಲ್ಲ ಪ್ಲ್ಯಾನಿಂಗ್ಸ್ಗಳ ಬಗ್ಗೆ ನೀವು ಮದುವೆಗೆ ಮುಂಚೆ ಸ್ವಲ್ಪನಾದರೂ ಡಿಸ್ಕಷನನ್ನು ಮಾಡಲೇಬೇಕು. ಅಂದಾಗಲೇ ನಿಮ್ಮ ಫ್ಯೂಚರ್ ಮ್ಯಾರಿಡ್ ಲೈಫ್ ಏನಿರುತ್ತೆ ಸೇಫ್ ಆಗಿರುತ್ತೆ. ಎಷ್ಟೇ ಹಣದ ಆರ್ಥಿಕ ಸಮಸ್ಯೆ ಬಂದರೂ ಕೂಡ ನೀವು ಮುಂಚೆ ಸ್ವಲ್ಪ ಡಿಸ್ಕಸ್ ಮಾಡಿರ್ತೀರ. ಸೊ ಆವಾಗ ನೀವು ನಿಮ್ಮ ಪಾರ್ಟ್ನರನ್ನು ಕನ್ವಿನ್ಸ್ ಮಾಡ್ಬೋದು. ಇಲ್ಲಾಂತಂದರೆ ಈಗ ಹೆಂಗಾಗಿದೆ ಅಂತಂದರೆ, ಗಂಡನ ಜಾಬ್ ಹೋಯ್ತಂತಂದರೆ ಮುಗೀತು, ಹೆಂಡತಿ ಡೈವರ್ಸ್ ಕೊಟ್ಬಿಡ್ತಾಳೆ. ಕೆಲವೊಂದಿಷ್ಟು ಜನ ಹುಡುಗರು ಹೆಂಗಿದ್ದಾರೆ ಅಂತಂದರೆ ಸ್ವಂತ ಏನೂ ದುಡಿಯಲ್ಲ, ಹೆಂಡತಿ ಜೀವನದ ಮೇಲೆ ಮನೆಯಲ್ಲಿ ಕುಂತ್ಕೊಂಡು ಆರಾಮಾಗಿ ತಿಂತಾ ಇದ್ದಾರೆ. ಇಂಥವರು ಕೂಡ ಇದ್ದಾರೆ. ಇಂಥವರನ್ನು ಕೂಡ ನಾನೇ ಕಣ್ಣಾರಿ ಖುದ್ದಾಗಿ ನೋಡಿರುವೆ.
ಅಂತ ನನ್ನ ಮಕ್ಕಳು ಇದ್ದಾರೆ. ಅಂದರೆ ಹೆಂಡತಿಯ ಸಂಪಾದನೆಯಲ್ಲೇ ಮನೆಯಲ್ಲಿ ಹೌಸ್ ಹಸ್ಬೆಂಡ್ ಆಗಿ ಇರೋರನ್ನು ಕೂಡ ನಾನು ನೋಡಿರುವೆ. ಸೊ ಇಂಥವ್ರು ಇದ್ದಾರೆ. ಅಂದರೆ ಗಂಡನ ಬಿಸ್ನೆಸ್ಸಲ್ಲಿ ಸ್ವಲ್ಪ ಡೌನ್ ಫಾಲ್ ಆಯಿತು, ಇಲ್ಲ ಅವನ ಬಿಸ್ನೆಸ್ ಸೆಟ್ ಡೌನ್ ಆಯಿತು, ಆವಾಗಲೂ ಕೂಡ ಕೋಟ್ಯಾಧಿಪತಿಗಳ ಹೆಂಡತಿಯರು ಕೂಡ ಬಿಟ್ಟೋಗಿದ್ದಾರೆ. ಬಿಲ್ ಗೇಟ್ಸ್ ಅವರಿಗೂ ಕೂಡ ಡೈವರ್ಸ್ ಆಗಿದೆ, ಜೆಫ್ ಬೆಜೋಸ್ ಅವರಿಗೂ ಡೈವರ್ಸ್ ಆಗಿದೆ, ಇಲಾನ್ ಮಸ್ಕು ಕೂಡ ಒಂದೇನೋ ಆಗಿ ಮತ್ತೆ ರೀಮ್ಯಾನೇಜು ಏನೋ ಒಂದು ಕತೆ ಇದೆ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಒಂದು ಆಗಿದೆ. ಸರಿನಾ? ಈ ರೀತಿ ಕರೋಡಪತಿಗಳು, ಜಗತ್ತಿನ ಟಾಪ್ ಬೆಸ್ಟ್ ಶ್ರೀಮಂತ ವ್ಯಕ್ತಿಗಳಲ್ಲಿಯೂ ಕೂಡ ಇದರ ಹಣಕಾಸಿನ ಏರಿಳಿತ ಆದಾಗ ಡೈವರ್ಸ್ಗಳಾಗಿವೆ. ಸೊ ನೀವು ಯಾವ ಲೆಕ್ಕ? ಅವರು ಬಿಲಿಯನ್ ಗಟ್ಟಲೆ ಇರೋರಿಗೆ ಹಿಂಗಾಗಿದೆ ಅಂತಂದರೆ ನೀವು ಕೋಟಿಗಳಲ್ಲೂ ಇಲ್ಲ, ಲಕ್ಷಗಳಲ್ಲೇ ಓದಾಡ್ತಾ ಇರೋರಿಗೆ ನಮ್ಮಂಥವ್ರಿಗೆ ಪಾಡೇನಾಗ್ಬೋದು ಯೋಚನೆ ಮಾಡಿ. ಬಟ್ ನೀವು ಮುಂಚೆ ಸ್ವಲ್ಪ ಇದ್ರ ಬಗ್ಗೆ ಓಪನ್ ಅಪ್ ಆಗಿ, ಸಿನ್ಸಿಯರ್ ಆಗಿ, ಪ್ರಾಮಾಣಿಕವಾಗಿ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರೊಂದಿಗೆ ಡಿಸ್ಕಸ್ ಮಾಡಿದರೆ ಅವಳಿಗೂ ಗೊತ್ತಿರುತ್ತೆ, ಅವನಿಗೂ ಗೊತ್ತಿರುತ್ತೆ. ನಮ್ಮ ಹಾಸಿಗೆ ಇಷ್ಟೇ, ನಮ್ಮ ಕಾಲು ಇಷ್ಟೇ ಚಾಚಬೇಕು, ನಾವು ಸ್ವಲ್ಪ ದುಡಿದು ಹಾಸಿಗೆಯನ್ನು ದೊಡ್ಡದು ಮಾಡೋಣ, ಅನಂತರ ಚಾಚೋಣ ಅನ್ನೋದು ಗೊತ್ತಿರುತ್ತೆ. ಬಟ್ ನೀವು ಏನೂ ಡಿಸ್ಕಸ್ಸೇ ಮಾಡಿರಲ್ಲ. ನಿಮ್ಮ ಮನೆಯವ್ರು ಏನಾದರೂ ಸುಳ್ಳು ಬೋಗಸ್ಗಳನ್ನು ಹೇಳಿರ್ತಾರೆ. ನಮ್ಮ ಹುಡುಗಿ ಇಷ್ಟು ದುಡಿತಾಳೆ, ನಮ್ಮ ಹುಡುಗ ಇಷ್ಟು ದುಡಿತಾನೆ, ಕೋಟಿಗಟ್ಟಲೆ ಇದೆ, ಅಷ್ಟು ಪ್ಯಾಕೇಜ್ ಇದೆ, ಇಷ್ಟು ಪ್ಯಾಕೇಜ್ ಇದೆ ಅಂತೇಳಿ 100 ಸುಳ್ಳು ಹೇಳಿ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋ ಭರವಸೆಯಲ್ಲಿ ಬಕ್ವಾಸ್ಗಳನ್ನೆಲ್ಲ ಹೇಳಿದರೆ, ಬಂಡಲ್ ಬಡ ಹೇಳಿದರೆ ಮುಂಚೆ ಅವಳು ಮೈಂಡ್ಸೆಟ್ಟಲ್ಲಿ ಫಿಟ್ಟಾಗಿ ಬಂದಿರ್ತಾಳೆ. ನನ್ನ ಗಂಡನಿಗೆ ಸ್ಯಾಲ್ರಿ ಇದೆ ಗುರು, ಫಸ್ಟ್ ಮಂತಲ್ಲಿ ತರೋದಂದರೆ ಐಫೋನ್ ತರೋದೇನೆ, ನೆಕ್ಸ್ಟ್ ಮಂತಲ್ಲಿ ಸ್ಕೂಟಿ ಯಾಕೆ ಕಾರೇ ತರೋದೆ, SUV ತರೋದಂದರೆ SUV ತರೋದೆ, ವರ್ಷದೊಳಗೆ ಮನೆ ತೊಗೊಳ್ಳೋದಂದರೆ ತೊಗೊಳ್ಳೋದೆ. ಇಷ್ಟೆಲ್ಲ ಕನಸನ್ನು ಅವಳು ಕಟ್ಕೊಂಡು ಬರ್ತಾಳೆ. ಅವಳಿಗೇನು ಗೊತ್ತು ನೀವು ಫಕೀರ್ ಇದ್ದೀರಾ ಅಂತೇಳಿ, ನಿಮ್ಮ ಮನೆಯವ್ರು ಸುಳ್ಳು ಹೇಳಿದ್ದಾರೆ ಅಂತೇಳಿ. ಬಟ್ ಇಷ್ಟೆಲ್ಲ ರಂಪಾಟದಲ್ಲಿ ಬೀಳೋದಕ್ಕಿಂತ ನೀವೇ ಹೇಳಿಬಿಡಿ, ಎಲ್ಲ ಕಮ್ಮಿ ಇದ್ದರೆ ಕಮ್ಮಿ ಹೇಳಿ, ಜಾಸ್ತಿ ಇದ್ದರೆ ಜಾಸ್ತಿ ಹೇಳಿ, ಇಷ್ಟ ಇದ್ದರೆ ಆಗ್ತಾಳೆ, ಕಷ್ಟ ಆದರೆ ಬಿಟ್ಟು ಹೋಗ್ತಾಳೆ. ಜಗತ್ತಿನಲ್ಲಿ ಹುಡುಗಿಯರಿಗೂ ಏನು ಕಮ್ಮಿ ಇಲ್ಲ, ಹುಡುಗರಿಗೂ ಏನು ಕಮ್ಮಿ ಇಲ್ಲ. ಜಸ್ಟ್ ನೀವು ಈ ರೀತಿಯಾಗಿ ಓಪನ್ ಅಪ್ ಆಗಿದ್ದರೆ ನೀವೇ ಸುಖವಾಗಿರ್ತೀರ. ಸುಳ್ಳು ಹೇಳಿ ಸಾಯೋ ತನಕ ಒದ್ದಾಡೋ ಬದಲು, ಸುಳ್ಳು ಹೇಳಿ ಸಾಯೋ ತನಕ ಇವನು ಮೋಸಗಾರ ಅಂತ ಅನ್ಸ್ಕೊಳ್ಳೋ ಬದಲು, ನಿಜ ಹೇಳಿ ಮದುವೆ ಆಗೋದು ಎಷ್ಟೋ ಪಟ್ಟು ವಾಸಿ. ನಿಜ ಹೇಳಿದಾಗ ಮದುವೆ ಆಗದೇ ಇದ್ದರೂ ಕೂಡ ವಾಸಿ ಇದೆ, ಅದು ಕೂಡ ಏನು ಕೆಟ್ಟದ್ದಲ್ಲ. ಸೊ ನೀವು ಇದನ್ನು ಡಿಸ್ಕಸ್ ಮಾಡಬೇಕು. ಜೊತೆಗೆ ಟ್ಯಾಕ್ಸ್ ಸೇವಿಂಗ್ ಪ್ಲ್ಯಾನ್ಗಳನ್ನು ಮಾಡಬೇಕು. ಫ್ಯೂಚರ್ ಎಮರ್ಜೆನ್ಸಿಗಳಿಗಾಗೂ ಕೂಡ ಸೇವ್ ಮಾಡಬೇಕು. ನೀವು ಈ ರೀತಿ ಮಾಡಬೇಕು. ಸೊ ನೀವು ಇಷ್ಟು ಡಿಸ್ಕಸ್ ಮಾಡಿ, ಇಷ್ಟು ಕ್ಲಾರಿಫಿಕೇಷನನ್ನು ತೆಗೆದುಕೊಂಡಾಗ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಾಗ ಆವಾಗ ಮದುವೆ ಆದ ತಕ್ಷಣ ಮತ್ತೆ ಇವುಗಳನ್ನೆಲ್ಲ ಡಿಸ್ಕಸ್ ಮಾಡಿ ಕ್ಲಾರಿಫೈ ಮಾಡ್ಕೋಬೇಕು. ಸೊ ಇದು ಕ್ಲಾರಿಫೈ ಆದ ತಕ್ಷಣ ನೀವು ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಮಾಡಬೇಕು. ಆವಾಗ ನೀವು ಡಿಸ್ಕಸ್ ಮಾಡಬೇಕು, ಈಗ ನಾವು ಮಗುವನ್ನು ಮಾಡೋಕ್ಕೆ ರೈಟ್ ಟೈಮಾ ಅಥವಾ ಇಲ್ವಾ ಅಂಥೇಳಿ. ನಾನು ಸೆಕ್ಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಪ್ರೆಗ್ನೆನ್ಸಿ ಪ್ರೊಟೆಕ್ಷನ್ಗೆ ಸಿಕ್ಕಾಪಟ್ಟೆ ಪ್ರೊಟೆಕ್ಷನ್ಗಳು ಅವೈಲೇಬಲ್ ಇವೆ. ಗೈನಕಾಲಜಿಸ್ಟನ್ನು ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಹೇಳ್ತಾರೆ. ಯಾರಾದರೂ ಒಬ್ಬರು ಒಳ್ಳೆ ಗೈನಕಾಲಜಿಸ್ಟನ್ನು ಅಪ್ರೋಚ್ ಆಗಿ ಅವರು ನಿಮಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಟಿಪ್ಸ್ಗಳನ್ನು ಕೊಡ್ತಾರೆ. ನೀವು ಸೇಫಾಗಿ ಸೆಕ್ಸನ್ನು ಕೂಡ ಎಂಜಾಯ್ ಮಾಡ್ಬೋದು ಮತ್ತು ಸೇಫಾಗಿ ಪ್ರೆಗ್ನೆನ್ಸಿಯನ್ನು ಕೂಡ ಡಿಲೇ ಮಾಡ್ಬೋದು. ಸರಿನಾ? ಈ ರೀತಿ ನೀವು ಫಸ್ಟ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಿ, ಅದಾದ ನಂತರ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಮಾಡಿ. ಎರಡನ್ನು ಉಲ್ಟಾ ಪಲ್ಟಾ ಮಾಡಿದರೆ ಸಾಯೋ ತನಕ ಒದ್ದಾಡ್ತೀರ ನೀವು. ಬಹಳಷ್ಟು ಜನ ಭಾರತದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಬಹಳಷ್ಟು ಜನ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡೋ ಟೈಮಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಲ್ಲ, ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋ ಟೈಮಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಲ್ಲ. ಎರಡನ್ನ ಉಲ್ಟಾ ಪಲ್ಟಾ ಮಾಡ್ತಾರೆ, ಅದ್ಲು ಬದಲು ಮಾಡ್ತಾರೆ. ಸೊ ಅದ್ಲು ಬದಲು ಮಾಡೋದ್ರಿಂದಲೇ ಅಂದರೆ ಬಲಗಾಲಲ್ಲಿರೋ ಚಪ್ಪಲಿಯನ್ನು ಎಡಗಾಲಿಗೆ ಹಾಕೋದು, ಎಡಗಾಲಲ್ಲಿರೋ ಚಪ್ಪಲಿಯನ್ನು ಬಲಗಾಲಿಗೆ ಹಾಕೋದು. ಆಮೇಲೆ ನಡೆಯೋಕ್ಕೆ ಓಡೋಕ್ಕೆ ಹೋದರೆ ಯಾರು ಬೀಳ್ತಾರೆ? ಮುಖದ ಮೇಲೆ ನೀವೇ ಬೀಳ್ತೀರಾ. ಸೊ ಇವೆರಡೂ ಕೂಡ ಹಿಂಗೆ ಇವೆ. ಸೊ ಅವುಗಳನ್ನು ಸರಿಯಾದ ಟೈಮಿಗೆ ಸರಿಯಾಗಿ ಮಾಡಿದ್ರೇ ನಿಮ್ಮ ಸಂಸಾರ ಸುಖವಾಗಿರುತ್ತೆ. ಸೊ ಭಾಳಷ್ಟು ಜನ ಈ ತಪ್ಪನ್ನು ಮಾಡಿದ್ದಾರೆ, ಮಾಡ್ತಾನೆ ಇರ್ತಾರೆ, ಮುಂದೆ ಕೂಡ ಮಾಡ್ತಾರೆ. ಸೊ ನಿಮಗೆ ಈ ರೀತಿ ಆಗಬಾರ್ದು, ನೀವು ಸಾಯೋ ತನಕ ಹಣಕ್ಕಾಗಿ ಒದ್ದಾಡಬಾರ್ದು, ನಿಮ್ಮ ಸಂಸಾರ ಕೆಡಬಾರ್ದು ಅಂತಂದರೆ ನೀವು ಫಸ್ಟು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಿ, ಅದಾದ ನಂತರ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೀವು ಈ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ನ ಬಗ್ಗೆ, ಫೈನಾನ್ಸಿನ ಬಗ್ಗೆ, ಸ್ಟಾಕ್ ಮಾರ್ಕೆಟಿನ ಬಗ್ಗೆ, ಮನಿ ಸೇವಿಂಗು, ಇನ್ವೆಸ್ಟ್ಮೆಂಟು, ಅರ್ನಿಂಗ್ ಬಗ್ಗೆ ತಿಳಿದುಕೊಳ್ಬೇಕಂತಂದರೆ ನೀವು roaringbusinesschool.comಗೆ ವಿಸಿಟ್ ಮಾಡ್ಬೋದು. ಇಲ್ಲವೇ ರೋರಿಂಗ್ ಬಿಸ್ನೆಸ್ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಫ್ರೀಯಾಗಿ ಇವುಗಳನ್ನು ಕಲಿಬೋದು. ಆಲ್ ದ ವೆರಿ ಬೆಸ್ಟ್. ಮತ್ತೆ ಸಿಗೋಣ. ಥ್ಯಾಂಕ್ ಯು.